ಹಾಯ್ ಹಲೋ ನಮಸ್ತೆ. ಅನ್ನು ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಬಿಲ್ಪತ್ರೆ ಇದೆ, ಹಾಗಾಗಿ ಬಿಲ್ಪತ್ರೆ ಕಷಾಯವನ್ನು ಮಾಡಿ ತೋರಿಸ್ಬೇಕು ಅಂತ ನಿಮ್ಗೆ ಅಂದ್ಕೊಂಡಿದ್ದೀನಿ. ಇದು ಶುಗರ್ಗೆ ಒಳ್ಳೆಯ ಔಷಧಿ, ಅದು ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ನಾನು 1 ಹಿಡಿಯಷ್ಟು ಬಿಲ್ಪತ್ರೆ ತೆಗೆದುಕೊಂಡಿದ್ದೀನಿ, ಲವಂಗ ಮೆಣಸಿನ ಪೌಡರನ್ನು ಮಾಡ್ಕೊಂಡಿದ್ದೀನಿ, ಬೆಲ್ಲ, ಅರಿಶಿಣ, ಹಾಲು ಇದನ್ನು ಹಾಕಿಬಿಟ್ಟು ನಾನಿವತ್ತು ಬಿಲ್ಲುಪತ್ರೆಯ ಕಷಾಯವನ್ನು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದೇ ಹೇಳಿದೆ, ನಾನು ಶುಗರ್ಗೆ ಇದು ರಾಮಬಾಣ ಇದ್ದಂಗೆ, ಅದಕ್ಕೆ ನಾವು ವಾರಕ್ಕೆ 1 ಸಾರಿ ಆದರೂ ಇದನ್ನು ಕುಡಿದ್ರೆ ಚೆನ್ನಾಗಿರ್ತದೆ ಹೆಲ್ತು ಅಂತ ಹೇಳ್ತೀನಿ. ಇದಕ್ಕೀಗ ನಾನು ಒಲೆ ಮೇಲೆ 2 ಗ್ಲಾಸ್ ನೀರು ಇಟ್ಕೊಂಡಿದ್ದೀನಿ. ನೀರು ಕುದೀತಾ ಇದೆ. ಅದಕ್ಕೆ ಮೆಣಸು ಲವಂಗ ಪೌಡ್ರನ್ನು ಹಾಕೊತಾ ಇದ್ದೀನಿ, ಮತ್ತು ಬೆಲ್ಲವನ್ನು ಹಾಕೋತಾ ಇದ್ದೀನಿ. ಒಂದು ಹಿಡಿ ಬಿಲ್ಪತ್ರೆ ತಗೊಂಡಿದ್ದೀನಿ, ಆ ಬಿಲ್ಪತ್ರೆಯನ್ನು ಕೂಡ ಹಾಕ್ತಾ ಇದ್ದೀನಿ. ಕೆಲವರು ಇದನ್ನ ಪೇಸ್ಟ್ ಮಾಡಿ ಕೂಡ ಹಾಕ್ತಾರೆ, ಕೆಲವರು ಅದರ ಬಿಸಿನೀರಲ್ಲೇ ಕುದಿಸಿ ಹಾಕ್ತಾರೆ. ಒಂದು ಅರ್ಧ ಸ್ಪೂನಷ್ಟು ನಾನೀಗ ಅರಿಶಿಣವನ್ನು ಹಾಕ್ತಾ ಇದ್ದೀನಿ. ಇದು 2 ಗ್ಲಾಸ್ ನೀರು 1.5 ಗ್ಲಾಸಿಗೆ ಬರಬೇಕೀಗ. ಅಲ್ಲಿ ತನಕ ನಾವು ಇದನ್ನೇನು ಮಾಡಬೇಕು ಅಂದರೆ ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ಈ ಕಷಾಯ ಮಾಡೋಕ್ಕೆ ಚೆನ್ನಾಗಿ ಕುದಿಸ್ಕೊಂಡಿವೆ ಅಂತಂದರೆ ಈ ಕಷಾಯ ನಮಗೆ ರೆಡಿ ಆಗುತ್ತೆ. ಶುಗರ್ ಇರೋರಿಗಂತೂ ಇದು ರಾಮಬಾಣ ಅಂತ ಹೇಳಿದ್ದೀನಿ. ಹಾಗಾಗಿ ವಾರದಲ್ಲಿ 1 ಸಾರಿ ಆದರೂ ನಾವು ಇದನ್ನೆಲ್ಲ ಕುಡಿಲೇಬೇಕು, ಅದು ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ ಅನ್ನೋ ದೃಷ್ಟಿಯಿಂದ ಈ ಕಷಾಯವನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಡೈಲಿ ಒಂದೊಂದು ಕಷಾಯನ ಕುಡಿತಾ ಇದ್ದೀನಿ, ಹಾಗಾಗಿ ಅದನ್ನೇ ರೆಸಿಪಿ ಮಾಡೋಣ ಅಂತ ಮಾಡಿದ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲೂ ಬಿಲ್ಲುಪತ್ರೆಯನ್ನು ಪೂಜೆಗೆ ಅಂತ ತಂದಿರ್ತೀರಾ. ಅದರಲ್ಲಿ ಒಂದು ಹಿಡಿಯನ್ನು ತೆಕ್ಕೊಂಡು ನಾವು ಇದನ್ನ ವಾರದಲ್ಲಿ 1 ಸಾರಿ ಬಿಲ್ಪತ್ರೆ ಕಷಾಯವನ್ನು ಮಾಡ್ಕೊಂಡು ಕುಡಿದ್ರೆ ಹೆಲ್ತ್ ಒಳ್ಳೆಯದಾಗುತ್ತೆ. ಇನ್ನೊಂದು ದಿವಸ ತುಳಸಿ ಕಷಾಯ ಇರ್ಬೋದು, ಗರಿಕೆ ಕಷಾಯ ಇರ್ಬೋದು, ದೊಡ್ಡಪತ್ರೆ ಕಷಾಯ ಇರ್ಬೋದು. ಈ ರೀತಿಯಾಗಿ ನಾವು ಒಂದೊಂದೇ ಡೈಲಿ ಒಂದೊಂದು ಕಾಫಿ ಟೀ ಬದಲಾಗಿ ಒಂದು ಕಷಾಯವನ್ನು, ಈ ಒಂದು ರೆಸಿಪಿ ನಾನು ನಿನ್ನೆ ಒಂದು ಹಾಕಿದ್ದೆ ನಿಮಗೆ, ತುಳಸಿ ಕಷಾಯ ಮಾಡೋದು ಹೇಗೆ ಅಂತ. ತುಳಸಿ ಕಷಾಯ ಕುಡಿದ್ರೂ ಕೂಡ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ. ಅದು ಒಂದು ರೀತಿ ಹೇಗೆ ಟೇಸ್ಟ್ ಬರುತ್ತೆ ನಮಗೆ ಅಂತಂದರೆ, ತುಳಸಿ ಕಷಾಯ ಒಂದು ಬಾದಾಮಿ ಹಾಲು ಕುಡ್ದಂಗೆ ಆ ಟೇಸ್ಟ್ ನಮಗೆ ಅದು ಕೊಡುತ್ತೆ. ಹಾಗಾಗಿ 1 ಸಾರಿ ಮನೆಯಲ್ಲಿ ಮಾಡಿ ನೋಡಿರಿ ನೀವು, ಇನ್ನೊಂದು ಸರಿ ಮತ್ತೆ ಬೇಕು ಅಂತೀರಾ. ಮಳೆಗಾಲ ಚಳಿಗಾಲದಲ್ಲಂತೂ ಮಕ್ಕಳಿಗೆ ನಾವು ಅದನ್ನ ಕೊಟ್ಟೆ ಕಟ್ತೀವಿ ಮಾಡಿ. ಅದಕ್ಕೋಸ್ಕರ ಇವತ್ತು ನಾನು ಬಿಲ್ಲುಪತ್ರೆ ಕಷಾಯವನ್ನು ಮಾಡಬೇಕು ಅಂತ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗೆ ಇವತ್ತು ನಾನು ಇದನ್ನೇ ಕಷಾಯವನ್ನು ಕುಡಿತಾ ಇದ್ದೀನಿ. ಈ ಕಷಾಯ ಮಾಡ್ತಾ ಇರೋದ್ರಿಂದ ಈ ಕಾಫಿ ಟೀ ಕೂಡ ನಾವು ಬಿಟ್ಬಿಟ್ಟಿದ್ದೀವಿ, ಈಗ ಇದನ್ನೇ ಕುಡಿತಾ ಇದ್ದೀವಿ. ನೋಡಿ ಕುದೀತಾ ಇದೆ. 2 ಗ್ಲಾಸ್ ನೀರು ಹಾಕಿದ್ದೀನಿ, 1.5 ಗ್ಲಾಸಿಗೆ ಬರಲಿ ಅದು. ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೀವು ಮನೆಯಲ್ಲಿ ಮಾಡಿ ಇದನ್ನ ಈ ರೆಸಿಪಿಯನ್ನು ಮಾಡಿರಿ. ಅಜ್ಜಿ ಅಜ್ಜ ತಾತ ಯಾರಾದರೂ ವಯಸ್ಸಾದ ಇದ್ರು ಅಂದರೆ, ಅಥವಾ ಅನಾರೋಗ್ಯದಿಂದ ಇದ್ದರು ಅಂತಂದರೆ, ಅಥವಾ BP ಶುಗರ್ನವರು ಇದ್ದರು ಅಂತಂದರೆ, ಚಿಕ್ಕ ಮಕ್ಕಳಿಗೆ ಕೂಡ ಇದು ಒಳ್ಳೆಯದು. ಅವರಿಗೆ ಈ ಕಷಾಯವನ್ನು ಮಾಡಿಕೊಡ್ರಿ, ಚೆನ್ನಾಗಿರುತ್ತೆ. ಇದು ಒಂದು ಹೆಲ್ದಿ ಡ್ರಿಂಕು. ನಾವು ಕಾಫಿ ಟೀ ಅದನ್ನೇ ಬಿಟ್ಬಿಡ್ತೀವಿ, ಆವಾಗ ಕುಡಿಯೋದೇ ಇಲ್ಲ. ಯಾವ ಡಾಕ್ಟರ್ ಹತ್ರ ಹೋದ್ರೂ ಈ ಕಾಫಿ ಟೀ ಬಿಡ್ರಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿಯ ಡೈಲಿ ಒಂದೊಂದು ಕಷಾಯನ ಕುಡಿದ್ರೆ ನಮ್ಮ ಹೆಲ್ತ್ ನಮಗೆ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅಂತ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ನೀವು 1 ಸಾರಿ ಮನೆಯಲ್ಲಿ ಮಾಡಿರಿ, ಇದೇ ಟೈಪು ಮಾಡಿ ಕುಡೀರಿ. ಇದು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿ. ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಮೋಟಿವೇಶನ್, ನಿಮ್ಮ ಲೈಕ್, ನಿಮ್ಮ ಕಾಮೆಂಟ್ಸ್ ನನಗೆ ಭಾಳ ಇಂಪಾರ್ಟೆಂಟು. ಇದರಿಂದ ನಾನು ಮೋಟಿವ್ ಆಗ್ತೀನಿ. ಹಾಗಾಗಿ ನೀವು ಹೇಗೆ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ ಆ ರೀತಿ ನಾವು ಡೈಲಿ ಏನಾದರೂ ಹೊಸ ರೆಸಿಪಿಗಳನ್ನು ಹಾಕಬೇಕು ಅನ್ನೋ ಮನೋಭಾವನೆ ನನಗೆ ಬರುತ್ತೆ. ಹಾಗಾಗಿ ನೀವು 1 ಸಾರಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿರಿ, ಮಾಡಿ ಕುಡೀರಿ. ಈ ಡ್ರಿಂಕ್ಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೀವು ಮನೇಲಿ 1 ಸಾರಿ ಇದನ್ನ ಮಾಡಿ ಕುಡೀರಿ. ಇದು ಕುಡಿಯೋದ್ರಿಂದ ಏನು ಅಂತಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಹಾಗಾಗಿ ಪ್ರತಿನಿತ್ಯನೂ ಒಂದೊಂದು ಕಷಾಯವನ್ನು ನಾನು ಹೇಳ್ತಾ ಇದ್ದೀನಿ. ಈಗ ನಾನು ಮಾಡ್ತಾ ಇದ್ದೀನಿ ಅದೇ ರೆಸಿಪಿಯನ್ನು ನಿಮಗೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಇದನ್ನು ಮನೇಲಿ ಮಾಡಿ ಒಂದು ಸಾರಿ
ನೋಡಿ ಚೆನ್ನಾಗಿ ಕುದ್ದಿದೆ. ಇನ್ನೂ ಸ್ವಲ್ಪ ಕುದೀಲಿ. ನೋಡಿರಿ ಕಲರ್ ಕೂಡ ಚೇಂಜ್ ಆಗಿದೆ. ಇದು ಸ್ವಲ್ಪ ಕುದೀಲಿ. ಇನ್ನೊಂದು 2 ನಿಮಿಷ ಕುದೀಲಿ ಚೆನ್ನಾಗಿ. ನೋಡಿರಿ ಸೊಪ್ಪು ಯಾವ ಕಲರ್ ಬಂದಿದೆ ಅಂದರೆ, ಈ ಕಲರ್ ಸೊಪ್ಪು ಬಂದಿದೆ ಅಂದರೆ ಚೆನ್ನಾಗಿ ಕುದ್ದಿದೆ ಅಂತ ಕಷಾಯ. ನೋಡಿ ಎರಡು ಲೋಟ ನೀರು ಹಾಕಿದ್ದೆ ನಾನು. 1.5 ಲೋಟಕ್ಕೆ ಕಷಾಯ ಬಂತು. ಈಗ ನಾನು ಇದನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿಬಿಟ್ಟು ಹಾಲನ್ನು ಹಾಕ್ತೀನಿ. ಕೆಲವರು ನೋಡಿ ಈಗ ಹಾಲು ಹಾಕಿದ್ದೀನಿ. ಹಾಲು ಬೇಡ ಅಂದರೆ ಬರೀ ಕಷಾಯನ ಕೂಡ ಕುಡಿಬೋದು. ನೋಡಿ ಎಷ್ಟು ಮಂದಾಗಿ ಬಂದಿದೆ ಕಷಾಯ. ಈಗ ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ ಈಗ. ವಾವ್, ನೋಡಿ ಎಷ್ಟು ಚೆನ್ನಾಗಿದೆ. ಈ ಟ್ರಿಕ್ಸ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.